ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ಮಸಾಲ ಚಿತ್ರಾನ್ನ. ಸೂಪರಾಗಿರುತ್ತೆ, ನೀವು ಒಂದು ಸತಿ ಟ್ರೈ ಮಾಡಿ. ನಾನಿಲ್ಲಿ ಮೊದಲನೇದಾಗಿಯೇ ಅದಕ್ಕೆ ಹಾಕುವಂಥ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಗೆ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುಂಬ ಜಾಸ್ತಿ ಏನು ಹಾಕ್ಕೊಳ್ಳೋದು ಬೇಡ. ನೀವು ಯಾವಾಗಲೂ ತೆಂಗಿನಕಾಯಿ ಹಾಕೋ ರೂಢಿ ಇದ್ದರೆ ಎಷ್ಟು ಬಳಸ್ತಾ ಇದ್ದರೆ ಚಿತ್ರಾನ್ನಕ್ಕೆ ಅಷ್ಟು ಮಾತ್ರ ಮಸಾಲ ಥರ ನೀವು ರೆಡಿ ಮಾಡ್ಕೋಬೋದು. ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಚಿತ್ರಾನ್ನ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಇಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ, ಅದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ನಿಮಗೆ ಎಷ್ಟು ಮಾಡ್ತಾಯಿದ್ರೆ ಅದಕ್ಕೆ ತಕ್ಕ ಹಾಗೆ ನೀವು ಎಣ್ಣೆನ ಬಳಸಿ. ಕಡಿಮೆ ಬಳಸೋರು ಕಡಿಮೆ ಕೂಡ ಬಳಸ್ಬೋದು. ಮೊದಲನೇದಾಗಿ ನಾನಿಲ್ಲಿ ಕಡಲೆಬೀಜನ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಕಡಲೆಬೀಜ ಹಾಕ್ಕೊಂಡು ಜೊತೆಗೇ ಎಲ್ಲ ರೆಸಿಪಿನೂ ಕಂಟಿನ್ಯೂ ಮಾಡಿಕೊಂಡು ಹಾಗೆ ಮಾಡ್ಕೊಂಡು ಹೋದರೆ ಅದು ಕಡಲೆಬೀಜ ಎಲ್ಲ ತುಂಬ ಮೆತ್ತಗಾಗ್ಬಿಡುತ್ತೆ, ಲಾಸ್ಟಿಗೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಫಸ್ಟೇ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಲಾಸ್ಟಿಗೆ ತಿನ್ನುವಾಗ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ನೀಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ. ಯಾವಾಗ ನಾರ್ಮಲಾಗಿ ಚಿತ್ರಾನ್ನ ತಿಂದು ಬೇಜಾರಾಗಿದ್ದರೆ ಇದು ಒಂದು ಸತಿ ನೀವು ಟ್ರೈ ಮಾಡ್ಬೋದು. ಬೇಗ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ಏನು ಜಾಸ್ತಿ ಏನು ಕೆಲಸ ಇಲ್ಲ, ಜಸ್ಟ್ ಮಸಾಲ ಮಾಡ್ಕೊಳ್ಳೋದೊಂದು ಎಕ್ಸ್ಟ್ರಾ ಕೆಲಸ ಬಿಟ್ಟರೆ ಇನ್ನೇನೂ ಇಲ್ಲ. ಬೇಗ ಮಾಡ್ಕೋಬೋದು. ಹಾಗೆ ಅಷ್ಟೇ ರುಚಿಯಾಗಿರುತ್ತೆ. ನೀವೇನು ಎಫರ್ಟ್ ಹಾಕಿದ್ರೆ ಅದು ವೇಸ್ಟ್ ಆಗೋಲ್ಲ, ಚೆನ್ನಾಗಿರುತ್ತೆ. ನಾನು ಯಾವುದಾದ್ರೂ ಹೊಸ ರೆಸಿಪಿ ಟ್ರೈ ಮಾಡುವಾಗ ಅಂದ್ಕೊಳ್ತೀನಿ, ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡ್ತಾ ಇರುವಾಗ ಹೆಂಗಾಗುತ್ತೇನೋ ಅಂತ. ಸೊ ನಾವು ಮಾಡುವಾಗ ಸ್ವಲ್ಪ ನೋಡಿಕೊಂಡು ನಮ್ಮ ಟೈಪೇ ನಾವು ಮಾಡ್ಕೊಂಬಿಟ್ರೆ ಯಾವ ರೆಸಿಪಿ ಆದ್ರೂ ನಾವು ಯಾವ ಥರ ತಿಂತೀವಿ, ನಮ್ಮ ಟೇಸ್ಟ್ ಹೇಗಿರುತ್ತೋ ಅದಕ್ಕೆ ಏನಾದರೂ ಹಾಕೋದಿದ್ರೆ ಹಾಕೋದು, ತೆಗೆಯೋದಿದ್ರೆ ತೆಗೆದು ರೆಸಿಪಿನ ಮಾಡ್ಕೊಳ್ತೀನಿ ನಾನು. ಸೊ ಇವಾಗ ನಾನು ಕಡಲೆಬೀಜ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದೇ ಎಣ್ಣೆಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಇವಾಗ ನಾವು ಹೆಂಗೆ ಚಿತ್ರಾನ್ನ ಮಾಡ್ತೀವೋ ಅದೇ ಮೆಥಡಲ್ಲಿ ಮಾಡ್ಕೊಂಡು ಹೋಗೋದು. ಸಾಸಿವೆ ಮತ್ತು ಜೀರಿಗೆ ಹಾಕಿದ ನಂತರ ಕಡಲೆಬೇಳೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕ್ಕೊಳ್ತೀನಿ. ನಿಮಗೆ ಇದರಲ್ಲಿ ಗ್ರೈಂಡ್ ಮಾಡಿರೋ ಪೇಸ್ಟಲ್ಲಾಗಿ ನಿಮಗೆ ಕರಿಬೇವು ಏನಾದರೂ ಈ ಥರ ಬೇಡ ಅನಿಸಿದ್ರೆ ನೀವು ಅದನ್ನ ಸ್ಕಿಪ್ ಮಾಡ್ಬೋದು. ಬಟ್ ಕರಿಬೇವು ಹಾಕ್ಕೊಂಡ್ರೆ ಅದೊಂಥರ ಚೆನ್ನಾಗಿರುತ್ತೆ ರುಚಿ. ಸೊ ಇವಾಗ ಒಗ್ಗರಣೆಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಸುಮಾರು ನನ್ನ ಚಾನಲಲ್ಲಿ ರೆಸಿಪಿ ವಿಡಿಯೋಸ್ ಇದೆ, ನೀವು ನೋಡ್ಬೋದು. ಈ ರೆಸಿಪಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಈಗ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ರೋಸ್ಟ್ ಆದ ನಂತರ ಅದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನಿವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ, ಯಾಕಂದರೆ ರುಬ್ಕೊಳ್ಳುವಾಗ ಹಾಕ್ಕೊಂಡಿದ್ನಲ್ವ. ಸೊ ಹಾಗಾಗಿ ನಿಮಗೆ ಜಾಸ್ತಿ ಖಾರ ತಿನ್ನೋರು ಇಲ್ಲೂ ಕೂಡ 1-2 ನೀವು ಹಾಕ್ಕೋಬೋದು, ಇಂಟ್ರೆಸ್ಟ್ ಇದ್ದರೆ. ಇಲ್ಲಾಂದರೆ ಆ್ಯಸ್ ಯೂಶ್ವಲ್ ನಾನು ಯಾವ ಥರ ಮಾಡಿದ್ನೋ ಅದೇ ಥರ ಮಾಡ್ಕೋಬೋದು. ಸೊ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಖಾರ ಆದರೆ ಇಷ್ಟ ಆಗಲ್ಲಲ್ವ. ಸೊ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಅದೇ ಸಾಕಾಗುತ್ತೆ ಖಾರ, ತುಂಬ ಜಾಸ್ತಿ ಹಾಕ್ಕೊಳ್ಳೋ ಏನು ಅವಶ್ಯಕತೆ ಇರಲ್ಲ. ಇದೆಲ್ಲ ನೀಟಾಗಿ ಸ್ವಲ್ಪ ಬೇಯಬೇಕು, ಅಲ್ಲಿವರೆಗೂ ಬಿಡಬೇಕು. ಸೊ ಅದಕ್ಕೋಸ್ಕರ ನಾನಿವಾಗ ಲಿಡ್ ಕ್ಲೋಸ್ ಮಾಡಿ ಅದನ್ನು ಬೇಗ ಬೇಯಲಿ ಅಂತ ಬಿಡ್ತಾಯಿದ್ದೀನಿ. ಎಲ್ಲ ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ಸ್ವಲ್ಪ ಬೆಂದೋಗಿದೆ. ಇವಾಗ ಈ ಟೈಮಲ್ಲಿ ನಾವು ಏನು ಮಾಡ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನು ಹಾಕ್ಕೋಬೇಕು. ನೀವು ನೋಡ್ತಾ ಇರ್ಬೋದು ನಾನು ತುಂಬ ಜಾಸ್ತಿ ಮಾಡ್ಕೊಂಡಿಲ್ಲ. ಮಸಾಲ ಒಂದು 4 ಟೇಬಲ್ ಸ್ಪೂನಷ್ಟು ಆಗಿದೆ, ಅಷ್ಟು ಮಾಡ್ಕೊಂಡಿದ್ದೀನಿ. ಸೊ ಒಬ್ಬೊಬ್ಬರಿಗೆ 1 ಟೇಬಲ್ ಸ್ಪೂನ್ ಮಸಾಲ ಆ ಲೆಕ್ಕದಲ್ಲಿ ಮಾಡ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ, ಕಡಿಮೆ ಆದರೂ ಕೂಡ ಚೆನ್ನಾಗಿರಲ್ಲ ಅನ್ನೋ ಉದ್ದೇಶಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ.
ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ನಾವು ರೋಸ್ಟ್ ಮಾಡ್ಕೋಬೇಕು. ಈ ರೆಸಿಪಿಗೆ ನೀವು ಎಣ್ಣೆನ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಅಷ್ಟು ರುಚಿ ಅನಿಸಲ್ಲ. ಯಾಕಂದರೆ ಎಣ್ಣೆನೇ ಇಲ್ಲ ಅಂದರೆ ಅದು ಫ್ರೈ ಮಾಡಲಿಕ್ಕೆ ಆಗಲ್ಲ. ಪೇಸ್ಟ್ ಹಾಕ್ಕೊಂಡಿರ್ತೀವಲ್ವ, ಸೊ ಅದು ಫ್ರೈ ಆಗೋದು ತುಂಬಾ ಮುಖ್ಯ. ಸೊ ಹಾಗಾಗಿ ಇದನ್ನು ನಾನಿವಾಗ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಬೆಂದಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ಇದು ಪ್ರಿಪೇರ್ ಆಗಿದೆ. ಸ್ಮೆಲ್ ಕೂಡ ತುಂಬ ಘಮ ಘಮ ಅಂತ ಬರ್ತಾಯಿತ್ತು. ಹಾಗೆ ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮನೇಲಿ ಎಲ್ಲರೂ ಇಷ್ಟಪಟ್ಟರು. ಯಾವಾಗೂ ನಾರ್ಮಲ್ ಆಗಿರೋ ಚಿತ್ರಾನ್ನ ತಿಂದು ಬೇಜಾರಾದಾಗ ಇದು ಒಂಥರ ಮಾಡ್ಕೋಬೋದು. ಒಂದು ವೀಕ್ ಆ ಥರ ಚಿತ್ರಾನ್ನ ಮಾಡಿದ್ರೆ ಇನ್ನೊಂದು ವೀಕ್ ಈ ಥರ ಮಾಡ್ಕೋಬೋದು, ಇನ್ನೊಂದು ವೀಕ್ ಮತ್ತೊಂದು ಥರ ಮಾಡ್ಕೋಬೋದು. ಆ ಥರ ವೆರೈಟಿ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾವು ಏನು ಅನ್ನ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು. ಚಿತ್ರಾನ್ನ ಸೂಪರಾಗಿ ರೆಡಿ ಆಗುತ್ತೆ. ಕಲರ್ ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿರುತ್ತೆ, ರುಚಿನೂ ಅಷ್ಟೇ ಅಲ್ಟಿಮೇಟ್ ಆಗಿರುತ್ತೆ. ಹಾಗೆ ಬೇಗನೂ ಆಗೋಗುತ್ತೆ. ತುಂಬಾ ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ. ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸಿಗೆಲ್ಲ ಹಾಕೋರು ಕೂಡ ಇದನ್ನು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಆ ಕರಿಬೇವಿಂದ ಹದ ಆಗಲಿ ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ರುಚಿ ಅನಿಸುತ್ತೆ. ಆಮೇಲೆ ತೆಂಗಿನಕಾಯಿ ಹಾಕಿರೋದ್ರಿಂದ ಕೂಡ ಇನ್ನೂ ಇದರ ರುಚಿ ತುಂಬ ಜಾಸ್ತಿ ಆಗಿತ್ತು. ಸೊ ಟೋಟಲಿ ಹೇಳ್ಬೇಕಂದ್ರೆ 10 ಔಟ್ ಆಫ್ 10 ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಎಕ್ಸಲೆಂಟಾಗಿತ್ತು. ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ, ಅಷ್ಟು ಚೆನ್ನಾಗಿತ್ತು. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನೇ ಹಾಕುವಾಗ ನೋಡಿಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ತುಂಬ ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿ ಬರೋಲ್ಲ. ಮಸಾಲ ನೀವು ಹಾಕುವಾಗ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಆ ರೈಸ್ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಲರ್ ನೋಡ್ತಾ ಇರ್ಬೋದು, ಗ್ರೀನಾಗಿ ಎಷ್ಟು ಚೆನ್ನಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಗೋಯಿತು. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ಕೊಂಡಿದ್ದೆ. ಸೊ ನಿಮಗೂ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮಿಕ್ಸಿಂಗ್ ಎಲ್ಲ ಮುಗೀತು. ಈಗ ಗಾರ್ನಿಷ್ಗೆ ನಾವೇನು ಕಡಲೆ ಬೀಜ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿನ್ನೋದಷ್ಟೇ. ಸೊ ಇದಾಗಿತ್ತು ಇವತ್ತಿನ ಕಲರ್ಫುಲ್ ರೆಸಿಪಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.